ಆರ್ಯನ್. ನಿನ್ನ ಹೆಸರೇನು? ಹಾಯ್, ಹಲೋ, ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಅನುಪಮಾಸ್ ಹ್ಯಾಪಿ ವರ್ಲ್ಡ್. ಬೆಳಗ್ಗೆಯಿಂದನೇ ಡೈಲಿ ರುಟೀನ್ ಶುರು ಮಾಡಿದೆ. ಮಾರ್ನಿಂಗ್ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು, ಸಿಂಕ್ ಎಲ್ಲ ಕ್ಲೀನ್ ಮಾಡಿಕೊಂಡು, ಸ್ವಲ್ಪ ಡೀಪ್ ಕ್ಲೀನಿಂಗೇ ಇರ್ತದೆ. ಡೈಲಿ ಮಾಡ್ತಾ ಇರ್ತೀನಿ. ಸಮ್ಟೈಮ್ಸ್ ನಾವು ಎಷ್ಟು ಮಾಡಿದ್ರೂ ಕಡಿಮೆ. ಮನೆ ಕ್ಲೀನಿಂಗ್ ಆಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು. ಅದಕ್ಕೆ ಸ್ವಲ್ಪ ನನಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗಲೇ ಸ್ವಲ್ಪ ಜಾಸ್ತಿ ಟೈಮ್ ಇನ್ವೆಸ್ಟ್ ಮಾಡಿರ್ತೀನಿ ಕ್ಲೀನಿಂಗಿಗೆ. ಅದಾದಮೇಲೆ ಪಾತ್ರೆ ಎಲ್ಲ ತೊಳ್ಕೊಂಡ್ಮೇಲೆ ಮನೆ ಕಸ ಗುಡಿಸಿ, ಗೊತ್ತಲ್ಲ ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ಇವು ಮೇನ್ ಬೇಸಿಕ್ ಕೆಲಸ. ಪಾತ್ರೆ ತೊಳೆಯೋದಾಗಿರ್ಬೋದು, ಕಸ ಗುಡಿಸೋದಾಗಿರ್ಬೋದು, ಬೆಡ್ ಸ್ಪ್ರೆಡ್ ಮಾಡೋದಾಗಿರ್ಬೋದು, ಅಡುಗೆ ಮಾಡೋದಾಗಿರ್ಬೋದು. ಈ ಮೇನ್ ನಮ್ಮ ಡೈಲಿ ನೀಡ್ಸ್ ಏನಿರ್ತದೆ ಆ ಕೆಲಸಗಳು ಮುಗಿದ್ಬಿಟ್ರೆ ಮೈಂಡ್ ಫ್ರೀ ಆಗಿ ನಾವು ಬೇರೆ ಕೆಲಸಗಳನ್ನು ಮಾಡ್ಕೋಬೋದು. ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೆ. ಸೊ ಇವತ್ತು ನಾಷ್ಟಕ್ಕೆ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ವಿ. ಚಿನ್ನು ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದ. ಅಮ್ಮ ಬೇಕು, ಏನು ಬೇಕು ಅಂದರೆ ನಾಷ್ಟ ಬೇಕು ಅಂತ ಇದ್ದ. ಸುಮ್ಮನೆ ಕೇಳ್ತಾನೆ, ಆದರೆ ಜಾಸ್ತಿ ಏನು ತಿನ್ನಲ್ಲ. ಸ್ವಲ್ಪ ಅವನಿಗೆ ಹಲ್ಲು ಬರ್ತಾ ಇದೆ. ಹಲ್ಲು ಬರೋ ಕಾರಣಕ್ಕೆ ಒಂದು ಎಲ್ಲ ತಟ್ಟೆಲಿರೋದೆಲ್ಲ ಬೇಕು, ಸುಮ್ಮನೆ ಆಟ ಆಡೋಕ್ಕೆ ಕೇಳ್ತಾನೆ. ತಿನ್ನೋದು ಮಾತ್ರ ಒಂದೆರಡೇ ತುತ್ತು. ಟಿಫನ್ ಮಾಡಿಕೊಂಡು ಒಂದು ರೌಂಡು ನನ್ನ ಮಗನ ಜೊತೆ ಆಟ ಆಡ್ಕೊಂಡು ಕೂತಿದ್ದೆ. ಯಾವಾಗಲೂ ಅಷ್ಟೇ ನಾನು ಫ್ರೀಯಾಗಿ ಅವನ ಜೊತೆ ಆಟ ಆಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೆ. ಅದಕ್ಕೆ ಸ್ವಲ್ಪ ಬೇಗ ಎದ್ದಾಗ ಎಲ್ಲ ಕೆಲಸಗಳನ್ನು ನಾನು ಮುಗಿಸ್ಕೊಂಡಿರ್ತೀನಿ. ಅದಕ್ಕೋಸ್ಕರ ನಾನು ಬೇಗ ಹೇಳೋದು. ಮಾರ್ನಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ನನ್ನ ಮಗನ ಜೊತೆ ನಾನು ಚೆನ್ನಾಗಿ ಆಟ ಆಡ್ಬೋದು ಅಂತ. ನೀನು ಮಾಡು. ಯಾರವರು? ಮಮ್ಮ. ಮತ್ತೆ ನೀನು ಯಾರು? ಚಿನ್ನು. ನಿನ್ನ ಹೆಸರೇನಮ್ಮ? ನಿನ್ನ ಹೆಸರೇನು? ಆರ್ಯನ್. ನಿನ್ನ ಹೆಸರೇನು? ಯಾಯ ಅಲ್ಲ, ಆರ್ಯನ್. ನಿನ್ನ ಹೆಸರೇನು? ಯಾಯೋ. ನನ್ನ ಗಂಗೋರು. ನೀನು ಉಪ್ಪ ಕೊಡು. ನೀನು ಕೊಡು ಚಿನ್ನು, ನೀನು ಕೊಡು. ಉಪ್ಪ ಕೊಡು ಚಿನ್ನು, ಉಪ್ಪ ಕೊಡೋಣ. ಚಿನ್ನು ಒಂದೇ ಒಂದು ಪಪ್ಪಿ ಕೊಡಮ್ಮ. ಒಂದೇ ಒಂದು ಪಪ್ಪಿ ಕೊಡು ಪ್ಲೀಸ್. ಚಿನ್ನು ಪ್ಲೀಸ್ 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 ಪ್ಲೀಸ್. ಬಿದ್ಬಿಡ್ತಿದ್ದಾ? ಎದ್ದೇಳ ಮೇಲೆ. ಗೆಟ್ ಅಪ್. ಉಪ್ಪ ಕೊಡ್ತೀಯಾ? ಅಯ್ಯೋ ನನ್ನ ಮಗ. ಇನ್ನೊಂದು ಉಪ್ಪ ಕೊಡ್ತೀಯಾ? ಅಯ್ಯೋ ನನ್ನ ಮುತ್ತು. ಈ ಕಡೆ ಒಂದು ಕೊಡ್ತೀಯಾ? ಅಯ್ಯಯ್ಯೋ. ಇಲ್ಲೊಂದು ಇಲ್ಲೊಂದು ಇಲ್ಲೊಂದು. ಏನಾಯ್ತು? ಏನಾಯ್ತು? ನಿದ್ದೆ ಬಂದಿದೆಯಾ? ನಮ್ಮ ಚಿನ್ನು ಮರಿಗೆ ನಿದ್ದೆ ಬಂದಿದೆಯಾ? ಏನಾಯ್ತು? ಓಕೆ, ನಿದ್ದೆ ಬಂದಿದೆಯಾ ನಮ್ಮ ಚಿನ್ನು ಮರಿಗೆ? ನಥಿಂಗ್. ನಾನು ಯಾವ ಮೇಕಪ್ ಯೂಸ್ ಮಾಡಿಲ್ಲ ನೋಡಿ. ನಥಿಂಗ್. ನೋ ಲಿಪ್ಸ್ ಮೇಕಪ್, ನೋ ಫೇಸ್ ಯಾವ ನೋ ಮಾಯ್ಶ್ಚರೈಸರ್, ನೋ ಕ್ರೀಮ್. ಯಾವ ಕ್ರೀಮು ನಾನು ಯೂಸ್ ಮಾಡಿಲ್ಲ. ಇವತ್ತು ಸನ್ಸ್ಕ್ರೀನು ನಾನು ಹಾಕಿಲ್ಲ. ಇನ್ನು ಮಧ್ಯಾಹ್ನ ಊಟಕ್ಕೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ, ಅನ್ನ ಸಾಂಬಾರು ಮಾಡ್ತಾಯಿದ್ದೆ. ಸೊ ಚಪಾತಿ ಮೆತ್ತಗೆ ಬರಬೇಕು. ಕೆಲವೊಬ್ಬರು ಕೇಳ್ತಾ ಇರ್ತಾರೆ, ಚಪಾತಿ ನಮ್ಮದು ಮೆತ್ತಗೆ ಬಂದಿಲ್ಲ, ತುಂಬ ಹಾರ್ಡ್ ಆಗುತ್ತೆ ಅಂತ ಹೇಳಿ. ಸೊ ನಾನಿಲ್ಲಿ ಹಿಟ್ಟು ಕಲಸೋದು ರೀತಿಯಾಗಿರ್ಬೋದು ಸ್ವಲ್ಪ ಅಬ್ಸರ್ವ್ ಮಾಡಿ ನಾವು ಈ ರೀತಿ ಕಲಿಸ್ತೀನಿ. ನಮ್ಮ ಮನೆಯಲ್ಲಿ ಚಪಾತಿ ತುಂಬ ಮೆತ್ತಗೆ ಮತ್ತು ತುಂಬ ಸಾಫ್ಟಾಗಿ ಬರ್ತದೆ. ಯಾವಾಗಲೂ ಹಿಟ್ಟನ್ನು ಕಲಿಸ್ಕೊಳ್ಳುವಾಗ ಸ್ವಲ್ಪ ತುಂಬ ಚೆನ್ನಾಗಿ ಎತ್ತಿ ಕೈಯಿಂದ ನಾದ್ಕೋಬೇಕು. ಅವಾಗೇನಾಗುತ್ತೆ, ಹಿಟ್ಟಲ್ಲಿ ಮಾಯ್ಶ್ಚರೈಸರ್ ಕೂತ್ಕೊಳ್ಳುತ್ತೆ. ಆವಾಗ ನಿಮಗೆ ಜಾಸ್ತಿ ನೀರು ಹಿಡಿಯುತ್ತೆ ಹಿಟ್ಟು. ನೀವು ಸಡನ್ನಾಗಿ ಹಾಗೆ ಒಂದು 2 ರೌಂಡ್ ಮಾಡಿ ಹಿಟ್ಟು ಕಲಿಸ್ಬಿಟ್ರೆ ಆ ಥರ ಗಟ್ಟಿಯಾಗಿ ಬರೋ ಚಾನ್ಸಸ್ ಇರ್ತದೆ. ಈ ಹಿಟ್ಟನ್ನು ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕು. ನೋಡಿ, ನನ್ನ ಕೈ ಇಟ್ಟರೆ ಅದು ಈ ಥರ ಮೆತ್ತಗೆ ಬರಬೇಕು. ಚಪಾತಿ ಕಲಸಿಟ್ಟೆ. ಚಪಾತಿ ಜೊತೆಗೆ ಬೆಂಡೆಕಾಯಿ ಪಲ್ಯ ಮಾಡಿದ್ರಾಯ್ತು ಅಂತ ಹೇಳಿ
ಎಲ್ಲರೂ ನಾರ್ಮಲಾಗಿ ಬೆಂಡೆಕಾಯಿ ಪಲ್ಯ ಮಾಡಿರ್ತೀರ. ಸೊ ನಾನು ಮಾಡೋ ರೀತಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಬೆಂಡೆಕಾಯಿ ಪಲ್ಯ ಈ ಎಳೆ ಬೆಂಡೆಕಾಯಿ ತೊಗೊಂಬಂದು ಈ ರೀತಿ ರೋಲಾಗಿ ಕಟ್ ಮಾಡ್ಕೋಬೇಕು. ರೋಲಾಗಿ ಕಟ್ ಮಾಡ್ಕೊಂಡು ಮೊದಲೇ ಕಟ್ ಮಾಡ್ಕೋಬೇಕು, ತೊಳೆಯೋಕ್ಕಿಂತ ಮುಂಚೆ ಕಟ್ ಮಾಡಿಕೊಂಡು ಈ ರೀತಿ ಹಂಚಲ್ಲಿ ಹುರ್ಕೋಬೇಕು. ಸೊ ಹುರ್ಕೊಂಡ ತಕ್ಷಣ ನಾನು ಪಕ್ಕಕ್ಕೆ ಬಾಣಲಿ ಇಟ್ಕೊಂಡು ಒಗ್ಗರಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟೆ, ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಚಿಟಪಟ ಆದಮೇಲೆ ಸ್ವಲ್ಪ ಒಂದು 3-4 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಚಲ್ಟ ಅಂತ ನಾವು ಮಾಡ್ಕೋತೀವಿ, ಅಥವಾ ಹಸಿ ಖಾರನೂ ಅಂತಾರೆ. ಅದನ್ನು ನಿಮಗೆ ಎಷ್ಟು ಖಾರ ತಿಂತೀರೋ ಅಷ್ಟು ನಾವು 1 ಸ್ಪೂನ್ ಹಾಕಿದ್ದೀನಿ, ಒಂದು ಅಂದಾಜಲ್ಲಿ ಹಾಕಿದ್ದೀನಿ. 1 ಸ್ಪೂನ್ ಅಂದ್ಕೊಳ್ಳಿ ಅದನ್ನ. ಅದಾದಮೇಲೆ ಸ್ವಲ್ಪ ಬಾಡಿದ್ಮೇಲೆ ಟೊಮೆಟೊ ಹಾಕ್ಕೊಂಡು ಬಾಡಿಸ್ಕೋಬೇಕು. ಸೊ ಎಲ್ಲ ಒಗ್ಗರಣೆ ಬಾಡಿದ್ಮೇಲೆ ಹುರಿದಿಟ್ಕೊಂಡಿರೋ ಬೆಂಡೆಕಾಯಿನ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಆದಮೇಲೆ ಕೆಲವೊಂದಿಷ್ಟು ಮಸಾಲೆಗಳು ಹಾಕಬೇಕು. ಸ್ವಲ್ಪ ಅರಿಶಿಣದ ಪುಡಿ, ಉಪ್ಪು ಮತ್ತು ಹುಚ್ಚೆಳ್ಳು ಪುಡಿ ಹಾಕ್ತೀವಿ ನಾವು. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಇದ್ರ ಜೊತೆಗೆ ಸ್ವಲ್ಪ ಒಂದು ಚೂರು ಬೆಲ್ಲನೂ ಹಾಕಿರ್ತೀವಿ. ಅದಾದಮೇಲೆ ನಿಮಗೆ ಸ್ವಲ್ಪ ರಸದ ಥರ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಬೆಂಡೆಕಾಯಿ ಪಲ್ಯ ರೆಡಿ. ಚಪಾತಿ ಹಿಟ್ಟು ಸ್ವಲ್ಪ ನೆಂದಿದೆ, ಅದನ್ನು ಮತ್ತೊಂದು ಸತಿ ಎಣ್ಣೆ ಹಾಕ್ಬಿಟ್ಟು ಈ ಥರ ನಾದ್ಕೋಬೇಕು. ಈ ಥರ ನಾದ್ಕೊಂಡು ಈಗ ಉಳ್ಳೆ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ. ಈ ರೀತಿ ನಿಮ್ಗೆ ಎಷ್ಟು ದಪ್ಪ ಬೇಕೋ ಎಷ್ಟು ದೊಡ್ಡದು ಬೇಕೋ ಆ ರೀತಿ ಉಳ್ಳೆ ಮಾಡಿ ಇಟ್ಕೊಂಡು, ಉದ್ದೋ ವಿಧಾನದಲ್ಲೂ ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ನೀವು ಒಬ್ಬೊಬ್ಬರು ಒಂದೊಂದೇ ಉಳ್ಳೆ ತೊಗೊಂಡು ಮಾಡ್ತೀರಾ. ನಾವು ಇಷ್ಟು ದಪ್ಪದ ಉಳ್ಳೆಗೆ ನಾನು ಹೇಗೆ ಮಾಡ್ತೀನಿ ಅಂತಂದರೆ, ಇದನ್ನ ಸ್ವಲ್ಪ ಎಣ್ಣೆನಲ್ಲೇ ಮಿದ್ಕೊಂಡು ಈ ರೀತಿ ನಾವು ಮಾಡಿ ಇಟ್ಕೋಬೇಕು. 2 ಉಳ್ಳೆ ತೊಗೋಬೇಕು. ಒಂದು ಈ ಥರ ಉದ್ಕೊಂಡು, ಇನ್ನೊಂದು ಆ ಥರ ಉದ್ಕೊಂಡು, ಅದಕ್ಕೆ ಮಧ್ಯಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಬೇಯಿಸ್ತೀವಿ. ಆಯಿಲ್ ಹಾಕಿ ಉದ್ದುತ್ತೀವಿ. ಉದ್ದಿರೋದನ್ನು ಈ ರೀತಿ ಹಂಚಲ್ಲಿ ಬೇಯಿಸ್ತೀವಿ. ಚಪಾತಿ ಮಾತ್ರ ತುಂಬ ಅಂದರೆ ತುಂಬ ಸಾಫ್ಟಾಗಿ ಮೆತ್ತಗೆ ಬರ್ತದೆ. ವೆಲ್ಕಮ್ ಬ್ಯಾಕ್ ಟು ಅನುಪಮಾಸ್ ಹ್ಯಾಪಿ ವರ್ಲ್ಡ್. ನಮ್ಮದು ಕಾಫಿ ರೆಡಿ ಆಗೈತ್ರಿ, ಕಾಫಿ ಕುಡಿಯತ್ತೀನಿ. ಸೊ ನಿನ್ನೆ ಏನು ಫೇಸ್ ಪ್ಯಾಕ್ ಹಾಕಿದ್ನಲ್ಲ, ಸೊ ಅದಕ್ಕೆ ಇವತ್ತು ನೋಡ್ರಿ ನನ್ನ ಮುಖ ಫುಲ್ ಪಳ ಹೊಳೆ ಆಗೈತಿ. ಲಿಟ್ರಲಿ ನಾನು ಏನು ಹಚ್ಚಿದ್ರಿ, ಯಾವ ಫೇಸ್ ವಾಶ್ ಯೂಸ್ ಮಾಡಿಲ್ಲ, ಯಾವ ಸೋಪು ಯೂಸ್ ಮಾಡಿಲ್ಲ. ಇವತ್ತೂ ಅದನ್ನು ಸ್ವಲ್ಪ ಸ್ಕ್ರಬ್ ಗತೆ ಯೂಸ್ ಮಾಡೀನಿ. ಅದನ್ನು ಸ್ವಲ್ಪ ಸ್ಕ್ರಬ್ ಮಾಡಿಕೊಂಡು ಹಚ್ಕೊಂಡಿದ್ದೆ. ಸೊ ಹಿಂಗೆ ಗ್ಲೋ ಕಾಣತ್ತೈತೆ ನೋಡಿ. ಇವು ಪಿಂಪಲ್ಸ್ ನಂಗೆ ಮೊದಲೇ ಇದ್ದು ರೀ. ನೀವು ಟ್ರೈ ಮಾಡಿ, ಒಂಥರ ಗ್ಲೋ ಹಾಕೋಣ. ಸಾಯಂಕಾಲ ಆಗಿತ್ತು. ಚಿನ್ನು ಆಟ ಆಡಿ ತುಂಬ ಸುಸ್ತಾಗಿದ್ದ. ನಮ್ಮ ಚಿನ್ನುಗೆ ಸ್ವಲ್ಪ ಸಂಜೆನೂ ಹಾಲು ಕುಡಿದು ರೂಢಿ ಇದೆ. ಜಾಸ್ತಿ ಏನು ಕೊಡಲ್ಲ, ಒಂದು ಅರ್ಧ ಕಪ್ ಹಾಲು. ಅದನ್ನು ಗ್ಲಾಸಲ್ಲಿ ಕುಡಿದ್ರೆ ಅವನಿಗೆ ಸ್ವಲ್ಪ ನೆತ್ತಿಗೆ ಹತ್ತತ್ತೆ. ಅದಕ್ಕೆ ಇನ್ನೂ ಸ್ವಲ್ಪ ನಿಪ್ಪಲಲ್ಲೇ ಕುಡಿತಾನೆ. ಆಟ ಆಡ್ಕೊಂಡು ಕುಡಿತಾ ಇದ್ದ, ಕಾಲ ಮೇಲೆ ಕಾಲು ಹಾಕ್ಕೊಂಡು ಆರಾಮ್ಸೆ ಟಿ ವಿ ನೋಡ್ಕೊಂಡು ಕುಡಿತಾ ಇದ್ದ ಮಲ್ಕೊಂಡು. ನೋಡಿ, ಒಂದು ಹತ್ರ ಕಾಲು ನಿಲ್ತಾ ಇಲ್ಲ. ಅಲ್ಲಿ ಮೇಲೆ ಹಾಲು ಕುಡಿತಾನೆ. ಗಾಡಿನೂ ಬೇಕು, ಆಟ ಸಾಮಾನುಗಳೂ ಬೇಕು, ಕಾಲು ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ. ಮಕ್ಕಳು ಹೈಪರ್ ಆ್ಯಕ್ಟಿವ್ ಅಂತಾರೆ, ಇದಕ್ಕೆ ಅನಿಸುತ್ತೆ. ಹಾಲು ಕುಡಿದು ಆಮೇಲೆ ಸ್ವಲ್ಪ ತಗೊಂಡು ಮಲ್ಕೊಂಡ. ಗುಡ್ ಮಾರ್ನಿಂಗ್. ಬೆಳಗ್ಗೆ 5 o'clock ಆಗಿದೆ. ಸೊ ನನಗೆ ಇಡೀ ದಿನ ನನ್ನ ಮಗ ನನಗೆ ಯಾವ ಕೆಲಸನೂ ಮಾಡಿಸ್ಕೊಡಲ್ಲ. ಸೊ ನಾನು
ಯಾವ ಕೆಲಸನೂ ನನಗೆ ಮಾಡಿಸ್ಕೊಡಲ್ಲ. ನಾನು ನೆಮ್ಮದಿಯಾಗಿರೋದೇ ಬೆಳಗ್ಗೆ ಬೇಗ 4-5 ಗಂಟೆಗೆ ಎದ್ದಾಗ. ಸೊ ಅದಕ್ಕೆ ಸ್ವಲ್ಪ ಹೇರ್ ಆಯಿಲಿಂಗ್ ಮಾಡಿರಲಿಲ್ಲ, ತಲೆಗೆ ಎಣ್ಣೆ ಹಾಕಿರಲಿಲ್ಲ, ಎಣ್ಣೆ ಹಚ್ಕೋತಾ ಇದ್ದೀನಿ. ಟೈಮ್ ಟು ಟೈಮ್ ಕಣ್ಣು ಉರಿ ಬರ್ತದೆ. ಎಣ್ಣೆ ಕರೆಕ್ಟಾಗಿ ನನಗೆ ಹಾಕಲಿಲ್ಲ ಅಂದರೆ ನನಗೆ ಕಣ್ಣು ಉರಿ ಬಂದಂಗೆ ಆಗುತ್ತೆ. ಸೊ ಅದಕ್ಕೆ 5 ಗಂಟೆಗೆ ಎದ್ದು ಸ್ವಲ್ಪ ಹೇರ್ ಆಯಿಲಿಂಗ್ ಮಾಡಿಕೊಂಡು ಮುಖಕ್ಕೂ ಸ್ವಲ್ಪ ಆಯಿಲಿಂಗ್ ಮಾಡಿಕೊಂಡು ನೆಕ್ಸ್ಟ್ ನನ್ನ ರೂಟೀನ್ ಕಂಟಿನ್ಯೂ ಮಾಡೋಣ. ಆಯಿಲಿಂಗ್ ಟಿಪ್ಸ್ ಏನು ನಿಮಗೆ ಕೊಡೋದು ಬೇಡ, ಯಾಕಂದರೆ ನಂದು ಕೂದಲು ತುಂಬ ಕಡಿಮೆ ಇದೆ. ಸೊ ಫಿಂಗರ್ ಟಿಪ್ಸಲ್ಲಿ ನಿಮಗೆ ಮಸಾಜ್ ಮಾಡಿಕೊಂಡಷ್ಟು ತುಂಬ ಒಳ್ಳೆಯದು. ಓಕೆ, ಎನಿವೆ ಹೇರ್ ಕೇರ್ ಆಯಿತು. ಸೊ ನಾನು ಡೀಪ್ ಆಯಿಲಿಂಗ್ ಮಾಡಿಬಿಟ್ಟು 45 ಮಿನಿಟ್ಸ್ಗೆಲ್ಲ ಹೇರ್ ವಾಶ್ ಮಾಡೋದು ಆ ಥರ ಎಲ್ಲ ನಾನು ಮಾಡಲ್ಲ ಯೂಶ್ವಲಿ. ಈ ಹೇರ್ ಆಯಿಲ್ ಹಾಕ್ಕೊಂಡ್ರೆ ಒಂದು 2 ಡೇಸ್ ನಾಳೆವರೆಗೂ ಬಿಡ್ತೀನಿ, ಮತ್ತು ನಾಳೆ ಸ್ವಲ್ಪ ಹಾಕ್ಕೋತೀನಿ. ಒಂದು ವೀಕ್ಲಿ 1 ಟ್ವೈಸ್ ಅಷ್ಟೇ ನಾನು ತಲೆ ಸ್ನಾನ ಮಾಡೋದು. ಏಕೆಂದರೆ ಇಲ್ಲಿ ನಾವಿರೋ ಕಡೆ ಕಾಡ್ರಸ್ ನೀರು ಅಷ್ಟು ಚೆನ್ನಾಗಿಲ್ಲ. ಕಾವೇರಿ ವಾಟ್ರು ಅಲ್ಲ, ತುಂಬ ಗಡಸಾಗಿರುತ್ತೆ ನೀರು. ತುಂಬ ಅಂದರೆ ತುಂಬ ಹೇರ್ ಫಾಲ್ ಆಗಿದೆ. ನಂದು ಆಲ್ಮೋಸ್ಟ್ 75% ಕೂದಲು ಇಲ್ಲೇ ಹೋಗಿದೆ. ನಂದು ತುಂಬ ಚೆನ್ನಾಗಿತ್ತು, ನನ್ನ ಕೂದಲು ತುಂಬ ದಪ್ಪಗೆ ಬೌನ್ಸಿ ಆಗಿತ್ತು. ನಾನು ಯಾವಾಗ ಕಂಟಿನ್ಯೂಸ್ ತಲೆ ಸ್ನಾನ ವಾರಕ್ಕೆ 3 ಸತಿ 4 ಸತಿ ನಾನು ಮಾಡೋದು. ಅದರಲ್ಲಿ ಬೇರೆ ಶ್ರಾವಣ ಕಾರ್ತಿಕ್ ಮಾಸ ಅಂತ ಬಂತು, ಅನಿವಾರ್ಯವಾಗಿ ಮನೇಲಿ ತಲೆ ಸ್ನಾನ ಮಾಡಲೇಬೇಕಾಯಿತು. ಸೊ ಆವಾಗಲೂ ಕೂಡ ನನಗೆ ಸ್ವಲ್ಪ ಜಾಸ್ತಿ ಹೇರ್ ಫಾಲ್ ಆಗಿ ತುಂಬ ಕಡಿಮೆ ಆಗಿದೆ ಹೇರ್ಸು. ಸೊ ಒನ್ವರ್ಡ್ಸ್ ಸ್ವಲ್ಪ ಕೇರ್ ತಗೋಬೇಕು ಅಂತ. ಸೊ ಈಗ ಹೇರ್ ಕೇರ್ ಆದಮೇಲೆ ಸ್ವಲ್ಪ ಒಂದು ಫೇಸ್ ಸಿರಮ್ ನಾನು ಮನೆಯಲ್ಲೇ ಮಾಡ್ಕೊಂಡಿರ್ತೀನಿ. ಯಾವಾಗಲೂ ಅಷ್ಟೇ ಎಲ್ಲರೂ ಹೇಳ್ತಿರ್ತಾರೆ ಫೇಸ್ನ ಚೆನ್ನಾಗಿ ರಬ್ ಮಾಡಬೇಕು ಬ್ಲಡ್ ಸರ್ಕ್ಯುಲೇಷನ್ ಆಗೋದಕ್ಕೆ, ಅಥವಾ ಚೆನ್ನಾಗಿ ಈ ಥರ ನೀವು ಪಾರ್ಲರ್ಗೆ ಹೋದಾಗೂ ಅಷ್ಟೇ ಚೆನ್ನಾಗಿ ಈ ಥರ ಆಮೇಲೆ ಈ ಥರ ಆಮೇಲೆ ಈ ಫಸ್ಟ್ ಕೈಯೆಲ್ಲ ಹಿಂಗೆ ಫೋರ್ಸ್ ಮಿನಿಮಮ್ ಫೋರ್ಸ್ ಹಾಕಿನೇ ಅವರು ಮಸಾಜ್ ಮಾಡ್ತಾಯಿರ್ತಾರೆ. ಸೊ ದಟ್ಸ್ ಆಲ್ ರಾಂಗ್ ನನ್ನ ಪ್ರಕಾರ. ನೋಡಿ, ಯಾವಾಗಲೂ ಫೇಸ್ ಮಸಾಜ್ ಮಾಡುವಾಗ ಫಿಂಗರ್ ಟಿಪ್ಸ್ ಮಾತ್ರ ಯೂಸ್ ಮಾಡಬೇಕು. ದಟ್ಸ್ ಮೋರ್ ದ್ಯಾನ್ ಎನಫ್. ಸೊ ನೀವು ಅಷ್ಟೇ ನಿಮಗೆ ತುಂಬ ಅಂದರೆ ತುಂಬ ಡೆಲಿಕೇಟೆಡ್ ಏರಿಯಾ, ಜಾಸ್ತಿ ಸನ್ಲೈಟಿಗೆ ಎಕ್ಸ್ಪೋಸ್ ಆಗೋ ಏರಿಯಾ ಅಂದರೆ ನಿಮ್ಮ ಫೇಸು ಮತ್ತು ಕುತ್ತಿಗೆ. ಸೊ ನೀವು ಫೇಸು ಮತ್ತು ಕುತ್ತಿಗೆಗೆ ನೀವು ಜಾಸ್ತಿ ಕೆಮಿಕಲ್ ಯೂಸ್ ಮಾಡಿ ಆ ಕುತ್ತಿಗೆ ಕೆಲವೊಬ್ರು ತುಂಬ ಕಪ್ಪಾಗತ್ತೆ ಅಲ್ಲ, ಕುತ್ತಿಗೆ ಕೆಲವೊಬ್ರು ತುಂಬ ಕಪ್ಪಾಗತ್ತೆ. ಆಮೇಲೆ ಫೇಸ್ಗೂ ಅಷ್ಟೇ ಸಿಕ್ಕಾಪಟ್ಟೆ ಕೆಮಿಕಲ್ ಯೂಸ್ ಮಾಡಿಕೊಂಡು ರಿಕವರಿ ಆಗೋಕ್ಕೆ ಆಗಲ್ಲ ಅಂಥ ಸ್ಟೇಜ್ಗೆಲ್ಲ ನೀವು ಹೋದವ್ರನ್ನ ನಾನು ನೋಡಿದ್ದೀನಿ. ಎಷ್ಟು ಕೆಮಿಕಲ್ ಪ್ರಾಡಕ್ಟ್ಸ್ನ ಅವಾಯ್ಡ್ ಮಾಡ್ತಿರೋ ಅಷ್ಟು ನಿಮ್ಮ ಫೇಸ್ಗೆ ಒಳ್ಳೆಯದು. ಸೊ ಯೂಸ್ ಮಾಡಿ, ಕೆಮಿಕಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಬಾರ್ದು ಅಂತೆಲ್ಲ ನವಡೇಸ್ ಈಗೇನು ಮಾಡ್ತಾಯಿದ್ದೆ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಬಿಟ್ಟು ನಿಮಗೆ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಬರ್ತಾಯಿದ್ದಾವೆ. ಬಟ್ ಅದಾದ ಮೇಲೂ ಕೂಡ ನೀವು ಎಟ್ ಎನಿ ಕಾಸ್ಟ್ ನೀವು ನೈಟ್ ರೂಟೀನ್ ಆದರೂ ಈ ಥರ
ನೀವು ಏನು ರೆಗ್ಯುಲರಾಗಿ ಯೂಸ್ ಮಾಡ್ತೀರೋ ಆ ಥರ ಮಸಾಜಿಂಗ್ ಆಯಿಲ್ ಆಗಿರ್ಬೋದು ಅಥವಾ ನೈಟ್ ಯೂಸ್ ಮಾಡೋ ಅಂಥ ಕ್ರೀಮ್ಸ್ ಆಗಿರ್ಬೋದು, ಸ್ವಲ್ಪ ನಿಮ್ಮ ಸ್ಕಿನ್ ಟೋನಿಗೆ ನಿಮ್ಮ ಸ್ಕಿನ್ನಿಗೆ ಹೊಂದ್ಕೊಳ್ಳೋ ಅಂಥದ್ದು ಯಾವ್ದಾದ್ರು ಪ್ರಿಫರ್ ಮಾಡ್ಕೊಳ್ಳಿ. ಇಟ್ಸ್ ಮೋರ್ ಹೆಲ್ಪ್ಫುಲ್. ಯಾಕಂದರೆ ಸ್ಕಿನ್ನು ಕೂಡ ತುಂಬ ಟೈರ್ಡ್ ಆಗಿರುತ್ತೆ. ಅದಕ್ಕೂ ಸ್ವಲ್ಪ ಜಾಸ್ತಿ ಒತ್ತಡ ಹಾಕಿ ನಾವು ಮಸಾಜ್ ಮಾಡೋದ್ರಿಂದ ಏನಾಗ್ತದೆ, ನಮ್ಮ ಫೇಸ್ ನಾವು ಜಾಸ್ತಿ ರಬ್ ಹಾಕಿ ಮಾಡೋದ್ರಿಂದ ಅದಕ್ಕೂ ಹಾರ್ಶ್ ಆಗುತ್ತೆ. ಸೊ ಯಾವಾಗಲೂ ಅಷ್ಟೇ ಫಿಂಗರ್ ಟಿಪ್ಪಲ್ಲೇ ನಿಮ್ಮ ಮಸಾಜ್ ಇರಬೇಕು. ಫಿಂಗರ್ ಟಿಪ್ ಬಿಟ್ಟು ನೀವು ಆಚೆ ಹೋಗಬಾರ್ದು. ಇಟ್ಸ್ ಮೋರ್ ಇಂಪಾರ್ಟೆಂಟ್ ಟಿಪ್ಸ್ ಫಾರ್ ಫೇಸ್ಗೆ. ಫಿಂಗರ್ ಟಿಪ್ಸಲ್ಲಿ ನೀವು ಎಷ್ಟು ಮಸಾಜ್ ಮಾಡಿದ್ರೂ ದಟ್ಸ್ ತುಂಬ ಎಫೆಕ್ಟಿವ್ ಆಗಿರ್ತದೆ. ನೀವು ಅದೇ ಹಿಂಗೆ ಪಾಮ್ ಹಚ್ಚಿ ಹಿಂಗೆ ತಿಕ್ಕೋದು ದಟ್ಸ್. ಆಮೇಲೆ ಇಡ್ಲಿ ಓಕೆ ಈ ಥರ ತಿಕ್ತಾರೆ ಗೊತ್ತಾ. ನೀವು ತುಂಬ ಅಬ್ಸರ್ವ್ ಮಾಡಿ, ನೀವು ಯಾವಾಗ ನೀವು ಔಟರ್ ಸೈಡ್ ಪಾರ್ಲರ್ಗಳಿಗೆ ಆಗಿರ್ಬೋದು, ದೆನ್ ನೆಕ್ಸ್ಟು ಸಲೂನ್ಗಳಿಗಾಗಿರ್ಬೋದು ರೆಗ್ಯುಲರಾಗಿ ವಿಸಿಟ್ ಮಾಡ್ತಾಯಿದ್ರೆ ನೀವು ರೆಗ್ಯುಲರಾಗಿ ವಿಸಿಟ್ ಮಾಡಲೇಬೇಕು. 2 months ಆದಮೇಲೆ ನಿಮ್ಮ ಫೇಸ್ ಮತ್ತೆ ಅದೇ ಸ್ಟೇಜ್ಗೆ ಬರ್ತದೆ. ಸೊ ಬೆಟರ್ ನಿಮ್ಮ ಫೇಸ್ ಆಗಿರ್ಬೋದು, ಹೇರ್ಸ್ ಆಗಿರ್ಬೋದು, ಇದೆಲ್ಲ ಸ್ವಲ್ಪ ಮನೆಯಲ್ಲೇ ನೀವು ಕೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ದಿಸ್ ಇಸ್ ವಾಟ್ ಆಯಿತು. ಅದೇ ಉಳಿದಿರೋ ಆಯಿಲಲ್ಲಿ ನಾನು ಸ್ವಲ್ಪ ಹ್ಯಾಂಡ್ ಮಸಾಜ್ ಮಾಡಿಕೊಂಡು ಇನ್ಮೇಲೆ ನನ್ನ ಡೇ ರೂಟೀನ್ ಸ್ಟಾರ್ಟ್ ಆಗುತ್ತೆ. ಲೆಟ್ಸ್ ಬಿಗಿನ್. ದಿಸ್ ಇಸ್ ವಾಟ್ ಮೈ ಫೇಸ್ ಲುಕ್ಸ್. ಸೊ ಹೇರ್ ಆಯಿಲಿಂಗ್ ಆಯಿತು, ಫೇಸ್ ಕೇರ್ ಮಸಾಜ್ ಟಿಪ್ಸ್ ಆಯಿತು. ಅದಾದಮೇಲೆ ಆಚೆಗೆ ಬಂದು ಇನ್ನೂ ತುಂಬ ಕತ್ಲಾಗಿದೆ ನೋಡಿ. ಆಚೆಗೆ ಬಂದು ಸ್ವಲ್ಪ ರಂಗೋಲಿ ಹಾಕೋದಕ್ಕೆ ಕಸ ಎಲ್ಲ ಗುಡಿಸ್ದೆ. ತುಳಸಿಗೆ ಸ್ವಲ್ಪ ನೀರು ಹಾಕ್ತೀನಿ ನಾನು ಡೈಲಿ. 1-2 ಮಂತ್ರಗಳನ್ನು ಹೇಳ್ಕೊಂಡು ತುಳಸಿಗೆ ನೀರು ಹಾಕಿ ಹೊಸಲಿಗೆ ನೀರು ಹಾಕ್ಬಿಟ್ಟು ಅಲ್ಲಿ ನಾನೇನು ನಿಂತಿದ್ದೀನಿ ಅಲ್ಲೆಲ್ಲ ನೀರು ಹಾಕ್ಬಿಟ್ಟು ಆಮೇಲೆ ಚೆನ್ನಾಗಿ ಒರೆಸ್ಬೇಕು. ಅದಕ್ಕೂ ಮೊದಲು ನಾನು ತುಳಸಿ ಗಿಡನ ತುಂಬ ಚೆನ್ನಾಗಿ ಎಲೆ ಮೇಲೆ ಕೂತಿರೋ ಧೂಳನ್ನು ಹೋಗಬೇಕು, ಆ ಥರ ಮೇಲಿಂದ ನೀರು ಹಾಕ್ತೀನಿ. ಸೊ ಇವತ್ತಿನ ನನ್ನ ರಂಗೋಲಿ ಹೆಂಗೆ ಕಾಣಿಸ್ತಾ ಇದೆ ತೋರಿಸ್ತೀನಿ ನೋಡಿ. ಐ ಆಮ್ ಜಸ್ಟ್ ಇಂಪ್ರೂವಿಂಗ್ ಮೈ ಸೆಲ್ಫ್. ರಂಗೋಲಿನೂ ಅಷ್ಟೇ, ತುಳಸಿ ಗಿಡನೂ ಅಷ್ಟೇ. ನಾವು ಹೇಗೆ ಪೂಜೆ ಮಾಡ್ತೀವೋ ಹಂಗೆ ತುಳಸಿ ಗಿಡ ಜಾಸ್ತಿ ಗ್ರೋತ್ ಆಗುತ್ತೆ. ಅದು ವಾಸ್ತುವಿಂದನೂ ಒಳ್ಳೆಯದು, ಅದು ಸೈಂಟಿಫಿಕ್ ರೀತಿಯಿಂದನೂ ಒಳ್ಳೆಯದು. ಆ್ಯಂಡ್ ಅಷ್ಟೊತ್ತಿಗೆ ಹೊರಗಡೆ ಹೂ ಬಂತ್ರಿ, ಶಾವಂತಿಗೆ ಹೂವು ಪೂಜೆಗೆ ಬೇಕು ಅಂತ ಶಾವಂತಿಗೆ ಹೂವು ತೊಗೊಂಡೆ. ಈ ಕಡೆ ಶಾವಂತಿಗೆ ಹೂವೆಲ್ಲ ಸ್ವಲ್ಪ ಚೀಪ್ ಬೀಳ್ತದೆ ರೀ. 1.5 ಮಾರಿಗೆ ಜಸ್ಟ್ 50 ರೂಪೀಸ್ ಇತ್ತು. ತೊಗೊಂಡೆ ನಾನು 1.5 ಮಾರು. ಅಷ್ಟೊತ್ತಿಗೆ ನಾನು ಚಿನ್ನು ಎದ್ದ ನೋಡ್ರಿ. ಗುಡ್ ಮಾರ್ನಿಂಗ್ ಬಂಗಾರಿ. ಈಗೆದ್ದ ಪಪ್ಪ ಎಲ್ಲಿ ಪಪ್ಪ ನೆಲ್ ಕಳಿಸ್ಕೊಟ್ಟೆ. ಎಲ್ಲಿ ಬಿಟ್ಟು ಬಂದೆ ಪಪ್ಪನ? ಈಗ ಎದ್ದ ಬಂಗಾರು? ಈಗ ಎದ್ದ ಚಿನ್ನ? ಈಗ ಎದ್ದಮ್ಮ, ಈಗ ಎದ್ದ? ಬಾಳ ಬಂಗಾರು, ನನ್ನ ಪುಂಗಾರಿ ಶಾಕ್ರಿದು. ಏನು ಬೇಕು? ಎದ್ದ ತಕ್ಷಣ ಓದೋದು ನನ್ನ ಮಗಂದು. ಅಲ್ಲಿ ಮೇಲಿದೆ A ಫಾರ್ ಆ್ಯಪಲ್ಲು ಅದೆಲ್ಲ ಬೋರ್ಡು, ಅದು ಕೊಡು ಅಂತ ನಿಂತವನೆ. ಇಷ್ಟು ಒಬಿಡಿಯೆಂಟ್ ಸ್ಟೂಡೆಂಟ್ನ ಎಲ್ಲರೂ ನೋಡಿದ್ದೀರಾ ನೀವು?
ಬೇಕಾ? ಆಯಿತು ಆಯಿತು, ಅಲ್ಲಿ ಹೋಗ್ಬೇಡ, ಕೊಡ್ತೀನಿ ಬಾ, ಕೊಡ್ತೀನಿ ರೋ, ಅಲ್ಲಿ ಹೋಗ್ಬೇಡ. ಇಲ್ಲೋಡು 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 ಇಲ್ಲೋಡು. ಹೇಳು ಚಿನ್ನು, ಗುಡ್ ಮಾರ್ನಿಂಗ್ ಹೇಳು, ಗುಡ್ ಮಾರ್ನಿಂಗ್ ಅನ್ನು ಹೇಳಮ್ಮ. ಆಯ್ತು, ಮುಖ ತಿಳ್ಕೊಳ್ಳಲ್ವಾ? ಮುಖ ತೊಳೆಯಲ್ವಾ? ಅವನು ಯಾರವನು? ನಿಮ್ಮ ತಮ್ಮನಾ? ವೇರ್ ಇಸ್ ಯುವರ್ ಬ್ರದರ್? ಯಾ ನಿಮ್ಮ ಬ್ರದರಾ? ಹಾಂ ಹಾಂ, ಅವನ ಹೆಡ್ಡಲ್ಲಿದೆ, ತೋರ್ಸು. ಅಯ್ಯೋ ಅಯ್ಯೋ, ಎಲ್ಲ ಬಿದ್ದೋಯ್ತು. ಎಲ್ಲ ಕೆಲಸನೂ ಆಯಿತು, ನೀಟಾಗಿ ಕಸ ಗುಡಿಸ್ದೆ. ಹಿಂದೆ ಬಟ್ಟೆ ಇದೆ, ಬಟ್ಟೆ ಒಂದು ಮಡಚಿಟ್ಕೋಬೇಕು. ಮುಂದೆ ರಂಗೋಲಿ. ಇವತ್ತು ನಮ್ಮ ಮನೆ ರಂಗೋಲಿ ಎಷ್ಟು ಚೆನ್ನಾಗಿದೆ ನೋಡಿ. ಸ್ನಾನ ಮಾಡಿ ಒಂದು ಸ್ವಲ್ಪ ಪೂಜೆ ಮಾಡ್ಕೋಬೇಕು. ಪೂಜೆ ಮಾಡಿಕೊಂಡ್ರೆ ಎಲ್ಲ ಸ್ವಲ್ಪ ಸಮಾಧಾನ. ಚಿನ್ನು ಎದ್ಬಿಟ್ಟ. ಚಿನ್ನು ಎದ್ದ ಅಂದರೆ ನನಗೆ ಪೂಜೆ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ನಮ್ಮ ಮನೆಯವ್ರು ಹಸ್ಬೆಂಡ್ ಚಿನ್ನು ಎದ್ಬಿಟ್ಟ. ಇಲ್ಲಾಂದರೆ ಸ್ನಾನ ಆಗಿದ್ದರೆ ಇಷ್ಟೊತ್ತಿಗೆ ನನ್ನ ಪೂಜೆ ಎಲ್ಲ ಆಗಿಬಿಡ್ತಿತ್ತು. ಈಗ ಅವನ್ನ ಇಟ್ಕೊಂಡು ನಾನು ಏನು ಮಾಡೋಕ್ಕಾಗಲ್ಲ. ಆಯ್ತು, ಈಗ ನನ್ನ ಹಸ್ಬೆಂಡ್ ಬರ್ತಾರೆ ನೈಟ್ ಡ್ಯೂಟಿ ಮುಗಿಸ್ಕೊಂಡು. ಅವನ್ನ ಅವ್ರ ಕೈಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ನಾವು ಮುಂದಿನ ಕೆಲಸ ಮಾಡುವ. ಆಹಾ, ಇಬ್ರು ಬ್ರಷ್ ಮಾಡ್ಕೊಂಡು ಬಂದ್ವಿ. ನಾನು ಚಿನ್ನು ಟಿಂಟಿರಿನ್ ಮಗ ಹೊಡ್ಸ್ಕೊಳ್ಳೋಣ. ಎಸ್, ಮುಖ ಒರೆಸ್ಕೊಳಲ್ವಾ? ಮುಖ ಒರೆಸ್ತೀನಿ. ಡೈಲಿ ನನ್ನ ರುಟೀನು ಇವನ ಜೊತೆಗೆ ಶುರು ಆಗುತ್ತೆ, ಇವನ ಜೊತೆಗೆ ಎಂಡ್ ಆಗುತ್ತೆ. ಇದೊಂಥರ ನನ್ನ ಬಾಲಗೊಜ್ಜಿ. ಇರೋ ಕೈ ಕಾಲೆಲ್ಲ ನೀಟಾಗಿ ಒರೆಸ್ತೀನಿ. ಮುಖನೂ ಒರೆಸೋದು, ಆಮೇಲೆ ಕಾಲು ಒರೆಸೋದು. ಮಕ್ಕಳೇ ಹಂಗೆ ಅಲ್ವಾ? ನೀವು ಒಂದು ಬುಕ್ಕಲ್ಲಿ ನಾನು ಓದಿದ್ದೆ, ನಾವು ಮಕ್ಕಳಿಗೆ ಎಷ್ಟೇ ಬುದ್ಧಿ ಹೇಳಿದ್ರು ಅವ್ರು ಕಲಿಯಲ್ಲ. ನೀವೇನು ಮಾಡ್ತೀರೋ ಅದನ್ನೇ ಅವ್ರು ಇಮಿಟೇಟ್ ಮಾಡ್ತಾರೆ ಅಷ್ಟೇ. ನೀವು ಬ್ರಷ್ ಹಿಡ್ಕೊಂಡ್ರೆ ಅವರು ಬ್ರಷ್ ಹಿಡ್ಕೋತಾರೆ. ನೀವು ಪೇಸ್ಟ್ ಹಚ್ಕೊಂಡು ಬ್ರಷ್ ಮಾಡ್ತಾ ಇದ್ರೆ ಬ್ರಷ್ ಮಾಡ್ತಾರೆ. ನಾನು ಬೆಳಗ್ಗೆ ಕಸ ಗುಡಿಸೋದು ನೋಡಿದ್ದಾನೆ, ಸೊ ಅವನು ಕಸಬರ್ಗೆ ಹಿಡ್ಕೊಂಡು ನಿಂತಿದ್ದಾನೆ. ಲೈಕ್ ದಟ್. ಸೊ ಮಕ್ಕಳು ನಥಿಂಗ್ ಬಟ್ ಯುವರ್ ಮಿರರ್ ಅಷ್ಟೇ. ನೀವು ಕೂಗಾಡಿದ್ರೆ ಮಕ್ಕಳು ಕೂಗಾಡ್ತಾರೆ. ಸೊ ಬಿ ಕೇರ್ಫುಲ್ ವಿತ್ ಯುವರ್ ಕಿಡ್ಸ್. ಅದು ಈಗಿನ ಜನ್ರೇಷನ್, ಈಗೆಲ್ಲ 7G ಮಕ್ಕಳು. ಈಗಿನ ಜನ್ರೇಷನ್ ಮಕ್ಕಳ ಜೊತೆ ನಾವು ಹೆಂಗಿರಬೇಕು ಅಥವಾ ಅವ್ರನ್ನ ಹ್ಯಾಂಡಲ್ ಮಾಡೋದೇ ಒಂಥರ ಚಾಲೆಂಜಿಂಗ್ ಟಾಸ್ಕ್ ಈಗಿನ ಜನ್ರೇಷನಲ್ಲಿ. ನೋಡಿ, ತಗೊಂಡು ಅಲ್ಲಿ ವರಂಡಕ್ಕೆ ಹೋದ. ಅಲ್ಲಿ ವರಂಡದಲ್ಲಿ ನಿಂತ್ಕೊಂಡು ಎಲ್ರೂ ಒಂದು ರೌಂಡ್ ಮಾತಾಡಿಸ್ತಾನೆ, ಗುಡ್ ಮಾರ್ನಿಂಗ್ ಹೇಳ್ತಾನೆ. ಅವನಿಗೆ ಗುಡ್ ಮಾರ್ನಿಂಗ್ ಹೇಳೋಕ್ಕೆ ಅಂತಾನೆ ಇಪ್ಪತ್ತ ರೆಡಿ. ಬ್ರಷ್ ಮಾಡಿದಾಯ್ತು, ವಿಭೂತಿ ಹಚ್ಕೊಂಡಿದ್ದಾಯ್ತು. ಈಗೇನು ಬೇಕು ಚಿನ್ನು ನಿನಗೆ? ಜೂಜು. ನನ್ನ ಮಗ ಈಗ ಹಾಲು ಕುಡಿತಾರೆ. ಇದೆಂತ ಜಗಳ ಇದು? ಇದೆಂತ ಜಗಳ? ಇಲ್ಲಿ ನೋಡಿ, ಇಲ್ಲಿ ಯಾರು ಬಂದ್ರು ನೋಡಿ. ಹಾಯ್, ಗುಡ್ ಮಾರ್ನಿಂಗ್. ಏನೋ ಖುಷಿಯಾಗಿದೆ. ಆಯಿತು, ನನ್ನ ಹಸ್ಬೆಂಡು ಡ್ಯೂಟಿ ಮುಗಿಸ್ಕೊಂಡು ಬಂದರು. ಅವರಿಗೆ ಮತ್ತು ನಾವು ಇನ್ನೂ ಟೀ ಕುಡ್ದಿರಲಿಲ್ಲ, ಸೊ ಮಸ್ತಾಗಿ ಟೀ ಮಾಡ್ತಾಯಿದ್ದೀನಿ. ನಾನು ಟೀಗೆ ಯೂಶ್ವಲಾಗಿ ಸಕ್ಕರೆ ಯೂಸ್ ಮಾಡೋದೇ ಇಲ್ಲ, ಯಾವಾಗಲೂ ಬೆಲ್ಲನೇ ಯೂಸ್ ಮಾಡೋದು.
ಸೊ 2 ಕಪ್ ಟೀ ಮಾಡಿಕೊಂಡು ಕುಡಿಬೇಕು. ಒಂದು ಕಡೆ ಟೀ ಕುದಿತಾ ಇತ್ತು, ಇನ್ನೊಂದು ಕಡೆ ಟಿಫಿನಿಗೆ ರೆಡಿ ಮಾಡ್ತಾ ಇದ್ದೆ ನಾನು. ಟೊಮೆಟೊ ಸ್ಮ್ಯಾಶ್ ಮಾಡಿಬಿಟ್ಟು ಅದರಲ್ಲಿ ದೋಸೆ ಮಾಡೋಣ ಅಂತಿದ್ದೆ. ಸೊ 2 ಟೊಮೆಟೊ ಟೀ ಕುದಿತಾ ಇದೆ ನೋಡಿ. ಅಷ್ಟರಲ್ಲಿ ನಾನು ಇದನ್ನು ರುಬ್ಕೊಂಡ್ಬಿಟ್ರೆ ನನಗೆ ಟಿಫಿನ್ ಮಾಡೋಕ್ಕೆ ರೆಡಿ ಆಗುತ್ತೆ. ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಇದನ್ನು ನೀಟಾಗಿ ರುಬ್ಕೊಂಡೆ. ಅಷ್ಟೊತ್ತಿಗೆ ನಂದು ಟೀ ರೆಡಿ ಆಯಿತು. ಟೀನ ಕಾಫಿ ಕಪ್ಗೆ ಸೋಸ್ಕೊಂಡು ಟೀ ಕುಡಿತಾ ಸ್ವಲ್ಪ ನಾವು ಎಲ್ಲರೂ ಒಟ್ಟಿಗೆ ಟೀ ಕುಡಿಯೋದು ಜಾಸ್ತಿ. ನಾನು, ನನ್ನ ಹಸ್ಬೆಂಡ್, ನನ್ನ ಮಗ ಹಾಲು ಕುಡಿತಾನೆ. ನಾವಿಬ್ಬರು ಒಟ್ಟಿಗೆ ಕೂತ್ಕೊಂಡು ಟೀ ಕುಡಿತೀವಿ. ವೈ ಬಿಕಾಸ್ ಇಷ್ಟು ಬ್ಯುಸಿಯೆಸ್ಟ್ ಲೈಫಲ್ಲಿ ನಮಗೆ ನಾವೆಲ್ಲರೂ ಒಟ್ಟಿಗೆ ಇರೋದು ಅಥವಾ ಒಟ್ಟಿಗೆ ತಿನ್ನೋದು, ಒಟ್ಟಿಗೆ ಕುಡಿಯೋದು ನಮಗೆ ಟೈಮ್ ಸಿಗೋದು ಈ ಟೈಮಲ್ಲಿ ಮಾತ್ರ. ಮಾರ್ನಿಂಗ್ ಟಿಫಿನ್ ಟೈಮಲ್ಲಿ ಬಿಟ್ಟರೆ ರಾತ್ರಿ ಊಟದ ಟೈಮಲ್ಲಿ. ಅದಕ್ಕೆ ಸ್ವಲ್ಪ ಯಾವಾಗ್ಲೂ ಒಟ್ಟಿಗೆ ಟೀ ಕುಡಿಯೋದು, ಒಟ್ಟಿಗೆ ಊಟ ಮಾಡೋದು ಸ್ವಲ್ಪ ರೂಢಿ. ಇದು ಇಲ್ಲಿಂದ ರೂಢಿ ಅಲ್ಲ, ಇದು ನಾನು ಚಿಕ್ಕ ವಯಸ್ಸಿಂದನೂ ನಮ್ಮ ತಂದೆ ನನಗೆ ರೂಢಿ ಮಾಡಿದರು, ಅದೇ ಕಂಟಿನ್ಯೂ ಆಗಿದೆ. ಅಷ್ಟೊತ್ತಿಗೆ ಮಿಕ್ಸಿನಲ್ಲಿ ನಾನು ಮಸಾಲೆ ರುಬ್ಕೊಂಡು ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ 1 ಕಪ್ಪು ರವೆ, ಸೂಜಿ ರವೆ ಹಾಕ್ಕೊಳ್ಳಿ. ಅದಕ್ಕೆ ಅದೇ ಅಳತೆಯಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಅದರ 1/4 ಭಾಗದಷ್ಟು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ. ಸೊ ಎಲ್ಲನೂ ಸ್ವಲ್ಪ ನೀಟಾಗಿ ಹಾಕ್ಕೊಂಡು ನೀರು ಹಾಕಿ ಕಲಿಸ್ಕೊಳ್ಳಿ. ಕೊನೆಗೆ ಹಸಿ ಈರುಳ್ಳಿನ ಹಾಕ್ಬಿಟ್ಟು ದೋಸೆ ಹದಕ್ಕೆ ಬರೋವರೆಗೂ ಅದನ್ನು ನೀಟಾಗಿ ಯಾವುದೇ ಗಂಟಿಲ್ದೇ ಹಿಟ್ಟನ್ನು ಕಲಿಸ್ಬೇಕು. ಕೊನೆಗೆ ಒಂದು ಸ್ವಲ್ಪ ಉಪ್ಪು, ಬೆಲ್ಲ ಮತ್ತು ಅಜ್ವೈನ್ ಹಾಕ್ತಾಯಿದ್ದೀನಿ. ಎಲ್ಲ ಹಾಕಿದ್ಮೇಲೆ ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ ನಾನು. ಸೊ ನಾನು ದೋಸೆ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ದೋಸೆ ಹಾಕ್ತವಾಗ ಈ ಥರ ಬರ್ತಾಯಿದೆ ನೋಡಿ ದೋಸೆ. ತುಂಬ ಅಂದರೆ ತುಂಬ ರುಚಿಯಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ದೋಸೆ ಮಾತ್ರ ತುಂಬ ಎಂಜಾಯ್ ಮಾಡಿದ್ವಿ ನಾವು. ಆ್ಯಕ್ಚುಲಿ ನನಗೆ ದೋಸೆ ತಿನ್ನಂಗೆ ಆಗಿತ್ತು, ಬಟ್ ಈ ದಿಢೀರ್ ದೋಸೆ ತುಂಬ ಇಷ್ಟ ಆಯಿತು ನನಗೆ. ಮಧ್ಯಾಹ್ನಕ್ಕೆ ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೆ, ಅದಕ್ಕೆ ಮೆಂತ್ಯ ಪುಲಾವ್ ಮಾಡಿಕೊಂಡೆ ನಾನು. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡಿದೆ, ಆದರೆ ತುಂಬ ಟೇಸ್ಟಿಯಾಗಿ ಬಂತು ಮೆಂತ್ಯ ಪುಲಾವು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಟೇಸ್ಟ್ ಕೂಡ ಅಷ್ಟು ಟೇಸ್ಟ್ ವೈಸು ಅಷ್ಟೇ. ಸ್ವಲ್ಪ ತುಪ್ಪ ಹಾಕೊಂಡಾದ್ರೂ ತಿನ್ನಿಲ್ಲ, ಮೊಸರಾದರೂ ಹಾಕೊತೀನಿ. ಸಖತ್ತಾಗಿತ್ತು. ಅದರೊಟ್ಟಿಗೆ ಸ್ವಲ್ಪ ಕರ್ಬೂಜ ಇತ್ತು, ಅದನ್ನು ಫೈನಾಗಿ ಚಾಪ್ ಮಾಡಿಬಿಟ್ಟು ಅದಕ್ಕೊಂಚೂರು ಬೆಲ್ಲ ಹಾಕ್ಕೊಂಡು ಕಟ್ ಮಾಡಿಕೊಟ್ಟೆ. ನಮ್ಮ ಚಿನ್ನೂ ಎಂಜಾಯ್ ಮಾಡ್ತಾಯಿದ್ದೆ, ನಾವೂ ಕೂಡ ಹಣ್ಣು ತಿನ್ಕೊಂಡ್ವಿ. ನನ್ನ ಮಗನ ಕಿತಾಪತಿ ನೋಡಿ. ಊಟ ಆದಮೇಲೆ ಚಿನ್ನು ಅವ್ರ ತಂದೆ ಜೊತೆಗೆ ಹೊರಗಡೆ ಆಟ ಆಡೋಕ್ಕೆ ಹೋದ. ಗ್ರೌಂಡಲ್ಲಿ ನೋಡಿ ಎಷ್ಟು ಆರಾಮಾಗಿ ಆಟ ಆಡ್ತಾ ಇದ್ದಾನೆ ನಮ್ಮ ಚಿನ್ನು. ನಾವು ಚೈಲ್ಡ್ಹುಡ್ ನಮ್ಮ ತಂದೆ ತಾಯಿ ಜೊತೆಗೆ ಎಂಜಾಯ್ ಮಾಡಿದ್ದೀವಿ. ನನ್ನ ಮಗನಿಗೆ ಅವ್ರ ತಂದೆ ಟೈಮ್ ಆಗಿರ್ಬೋದು ಅಥವಾ ನಾನು ಟೈಮ್ ಕೊಡೋದಾಗಿರ್ಬೋದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಗ. ಅದಕ್ಕೋಸ್ಕರ ನಾವು ಆ ಜವಾಬ್ದಾರಿನ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಾಯಿದ್ದೀವಿ. ಅವರು ನೈಟ್ ಡ್ಯೂಟಿ ಅಂತ ಹೋದವಾಗ ನಾನು ಅವನನ್ನು ತುಂಬ ಕೇರ್ಫುಲ್ಲಾಗಿ ನೋಡ್ಕೋತೀನಿ. ನನಗೆ ಸುಸ್ತಾಗಿ ನಿದ್ದೆ ಮಾಡಿದಾಗ ನನ್ನ ಹಸ್ಬೆಂಡ್ ಅವನನ್ನು ತುಂಬ ಆಟ ಆಡಿಸೋದು ಅಥವಾ ಅವನ್ನ ಬ್ಯುಸಿಯಾಗಿ ಇಟ್ಕೊಳ್ಳೋದು ಮಾಡ್ತಾರೆ. ಸೊ ಈಗಿನ ಮಕ್ಕಳಿಗೆ ತಂದೆ ತಾಯಿ ಅಟ್ಯಾಚ್ಮೆಂಟು ಬರ್ತಾ ಬರ್ತಾ ಕಡಿಮೆ ಆಗ್ತಾಯಿದೆ. ಬಟ್ ನಾವು ನಮ್ಮ ಕಲ್ಚರ್ನ ನಾವು ಎಷ್ಟು ಹೇಳ್ಕೊಡ್ತೀವೋ, ಎಷ್ಟು ಕಲಿಸ್ತೀವೋ ಅದ್ರ ಮೇಲೆ ನಮ್ಮ ಮಕ್ಕಳಿಗೆ ಬೆಳೀತಾರೆ ಅನ್ನೋದು ನನ್ನ ನಂಬಿಕೆ. ಗ್ರೌಂಡಲ್ಲಿ ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಸುಸ್ತಾಗಿ ಬಂದು ನೈಟ್ ತುಂಬ ಚೆನ್ನಾಗಿ ನಿದ್ದೆ ಮಾಡ್ದ. ಇವತ್ತಿನ ನನ್ನ 2 days ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನನ್ನ ವ್ಲಾಗ್ಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಕಮೆಂಟ್ ಮೀ ಎನಿ ಚೇಂಜಸ್ ಇದ್ರು ಅಂದರೆ. ಥ್ಯಾಂಕ್ ಯು.